ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಏನೋ ಮಾಡುತ್ತೆ. ಅವರು ಬೇರೆಯವ್ರು ಕೆಲವರು ದೃಷ್ಟಿಕೋನದಲ್ಲಿ ಅವ್ರು ವಿಲನ್ಸ್. ಹಾಗೆ ಕೆಲವರು ನ್ಯಾಯ ಅಂತ ನಿಂತ್ಕೊಳಕ್ ಹೋಗಿ ಸಮಾಜದಲ್ಲಿ ಏಕೈಕ ಯಾರಿದ್ದಾರೋ ಬಿಡ್ತಾರೋ ಎಲ್ಲ ಎದುರುಗಡೆ ಧ್ವನಿ ತೆಗಿತೀನಿ ಅಂತ ಅವ್ರು ಧ್ವನಿ ನಿಂತ್ಕೊಂಡ್ರೆ ಅವ್ರು ವಿಲನ್ಸ್. ಸಿ ಟುಡೇ ಯು ಆರ್ ಇನ್ ಅ ವರ್ಲ್ಡ್ ವೇರ್ ಎವ್ರಿ ಒಪಿನಿಯನ್ ಹ್ಯಾಸ್ ಗಾಟ್ ಅ ಸೆಕೆಂಡ್ ಒಪಿನಿಯನ್, ಎವ್ರಿ ಸೆಕೆಂಡ್ ಒಪಿನಿಯನ್ ಹ್ಯಾಸ್ ಗಾಟ್ ಅಂದರ್ 4 ಒಪಿನಿಯನ್ಸ್. ಇಲ್ಲಿ ಯಾರಾದ್ರೂ ನೀವು ಧ್ವನಿ ಎತ್ತಲ್ಲ ಅಂತ ಹೇಳ್ತೀವಿ, ಧ್ವನಿ ಎತ್ತಿದ್ರೆ ಇನ್ನೊಂದಿಷ್ಟು ವರ್ಗ ಬಂದ್ಬಿಟ್ಟು ಯಾವುದಕ್ಕೋ ಲಿಂಕ್ ಮಾಡಿ ಏನಕ್ಕೋ ಹೇಳಿ ಯಾಕಂದ್ರೆ ನೀವು ಹುಟ್ಟಿದಿರೋ ಅನ್ನೋದಕ್ಕೆ ತಂದ್ಬಿಡ್ತಾರೆ. ಯಾಕೆ ಕೆಲವರು ಯಾರಿಗೂ ಧ್ವನಿ ಎತ್ತಲ್ಲ ಅಂತ ನೀವು ಪ್ರಶ್ನೆ ಆಗ್ತಾರೆ. ಇವತ್ತು ಎವ್ರಿಥಿಂಗ್ ಈಸ್ ಅ ಪ್ರಾಬ್ಲಮ್. ಯು ವಾಯ್ಸ್ ಔಟ್ ಇಸ್ ಅ ಪ್ರಾಬ್ಲಮ್, ಯು ರಿಮೈನ್ ಕ್ವೈಟ್ ಇಸ್ ಅ ಪ್ರಾಬ್ಲಮ್. ಸೋ ಮೆನಿ ಟೈಮ್ಸ್ ಸಮಟೈಮ್ಸ್ ಸೈಲೆನ್ಸ್ ಇಸ್ ಬೆಟರ್ ಅನ್ಕೊಂಡು ಎಲ್ಲರೂ ಸುಮ್ಮನೆ ಇರ್ತಾರೆ. ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಳ್ಳಿ, ಮಾತಾಡಿ ಅದ್ರ ಮೇಲೆ ಒಂದು ಹಾಕಿ ಇನ್ನೊಂದು ಹಾಕಿ ವಾಯ್ಸ್ ಔಟ್ ಮಾಡೋದ್ರಿಂದ ಏನಾಗಿದೆ ಹೇಳಿ. ವಿಲನ್ ಅನ್ನೋದು ಇಸ್ ಅ ಪರ್ಸ್ಪೆಕ್ಟಿವ್. ನೀವು ಸೈಲೆಂಟ್ ಆಗಿದ್ರು ವಿಲನ್, ಮಾತಾಡೋದೇ ಇಲ್ಲ. ಸರ್, ದರ್ಶನ್ ಅವರ ವಿಚಾರವಾಗಿ ಯಾಕೋ ಎರಡು ಬಣ ಆಗಿದೆ ಸಿನಿಮಾ ರಂಗದಲ್ಲಿ. ಅಂದ್ರೆ ರಾಜ್ಯದ ಸಿನಿಮಾ ರಂಗ ಎರಡು ಬಣ ಆಗಿದೆ. ಒಂದಷ್ಟು ಜನ ನಿರ್ಮಾಪಕರು ಮಾತನಾಡಲ್ಲ, ಆ ವಿಚಾರ ಬಗ್ಗೆನೇ ಧ್ವನಿ ಎತ್ತಲ್ಲ. ಕೆಲವೊಬ್ರು ಅಭಿಮಾನಿಗಳು ಕೂಡ ಅವ್ರು ಏನ್ ಮಾಡಿದ್ರು ಸರಿ ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಸೊ ಇನ್ನೊಂದು ಕಡೆ ಒಂದಷ್ಟು ಹೀರೋಯಿನ್ಗಳಿರಬಹುದು, ಹೀರೋಗಳಿರಬಹುದು, ಯಾರು ಕೂಡ ಅದ್ರ ಬಗ್ಗೆ ಮಾತಾಡೋದು ಅಂದ್ರೆ ದರ್ಶನ್ ಅವ್ರ ಬಗ್ಗೆ ಭಯನ, ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ಹಿಂದೆಟನ್ನ ಹಾಕಿದ್ದಾರೆ ಅಂತ ಅನಿಸ್ತದೆ. ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು, ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದ್ರೂ ತಪ್ಪು ಅಂತ ಹೆಂಗೆ ಹೇಳಕ್ ಸಾಧ್ಯ? ಕೆಲವೊಬ್ರು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಕೆಲವರು ಬೇಡ. ಈಗ ನೀನ್ ನನಗೆ ಕೇಳಿದ್ರದ ನಾನು ಒಬ್ಬನೇ ಮಾತಾಡೋದು. ನನ್ನ ಪ್ರಕಾರ ಕೇಳಕ್ ಹೋದ್ರೆ ನಾನು ಅವಾಗ ಹೇಳಿದ ಕೆಲವು ಕಾನೂನು ನಮಗೆ ಏನಾಗುತ್ತೆ, ಆಗ್ಬೇಕಾಗಿರೋದು ಆಗುತ್ತೆ. ಅವ್ರು ಕೋರ್ಟ್ ಅಂತ ಇದೆ, ಇನ್ನೊಂದು ಅಂತ ಇದೆ. ನಾವು ಯಾಕೆ ಅಷ್ಟು ಅರ್ಜೆನ್ಸಿಯಲ್ಲಿ ಇದ್ದೀವಿ? ವೈ ಆರ್ ಯು ಆಲ್ ಲುಕಿಂಗ್ ಫಾರ್ವರ್ಡ್ ಟು ಒಪಿನಿಯನ್? ಪ್ಲೀಸ್ ಡೋಂಟ್ ಆಸ್ಕ್ ಪೀಪಲ್ ಎನಿ ಒಪಿನಿಯನ್, ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾ. ಇವಾಗ ನೀವೇನ್ ನ್ಯೂಸ್ ಹೇಳ್ತಾ ಇದ್ದೀರಿ, ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳು ಹೇಳೋದಷ್ಟೇ ತಾನೇ ನಿಮ್ಮ ಕೆಲಸ. ಇದನ್ನ ಬಿಟ್ಟು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳಕ್ಕಾಗಲ್ಲ. ಯು ಕ್ಯಾನ್ ಡೂ ಅ ರಿಸರ್ಚ್, ಇನ್ನೊಬ್ಬರ ಹತ್ರ ಕೇಳ್ಬೋದು. ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಮಾಡೋಕ್ಕಾಗುತ್ತೋ ಮಾಡಿ. ಯು ಕ್ಯಾನ್ ಡಿಗ್ ಔಟ್ ಸಮ್ ನ್ಯೂಸ್. ದಟ್ ಇಸ್ ಕೆಪಾಸಿಟಿ ಆಫ್ ದ you media people, of course it's. What can we do as common people? ಇವಾಗ ನಮಗೇನಾಗುತ್ತೆ, ಆಸ್ಕಿಂಗ್ ಒಪಿನಿಯನ್ಸ್ ಅಂದಾಗ ಏನೋ ಹೇಳಕ್ ಹೋಗೋದು, ಅದು ಆಕ್ಚುಲಿ ನಾಡೋದು ಪ್ರೂವ್ ಆಗೋದು, ರಾಂಗ್ ಅಂತ ಪ್ರೂವ್ ಆಗೋದು. ದೆನ್ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪುನ ನಾವು ಇವಾಗ ಮಾಡ್ಬಾರ್ದು. ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂಷನ್ಸ್ ಕೊಡಕ್ ಹೋಗೋದು. ಈವನ್ ನಮ್ಮ ಮನೇಲಿ ಹೋಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ, ಕಾಯ್ಬೇಕಾಗುತ್ತೆ. ಯಾವಾಗ ಬರುತ್ತೆ ಗೊತ್ತಿಲ್ಲ. ನಾಳೆ ಬರಲಿಲ್ಲ ಅಂತ ದೇವ್ರಿಗೆ ಬೈಗುಲ್ಲ. ಈಗ ಹಂಗಾಗಲ್ಲ. ಇಟ್ ಟೇಕ್ಸ್ ಸಮ್